ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬಿಜೆಪಿಯಿಂದ ಮೂವರ ಹೆಸರು ಎಂಎಲ್ಸಿ ಸ್ಥಾನಕ್ಕೆ ಅಂತಿಮಗೊಂಡಿದೆ. ಮೂವರನ್ನ ಈ ಬಾರಿ ವಿಧಾನ ಪರಿಷತ್ಗೆ ಕಳಿಸ್ಲಿಕ್ಕೆ, ಅಂದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದು, MLAಗಳೇ ವೋಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡೋದು, ಆ ರೀತಿಯ ಚುನಾವಣೆ. ಒಟ್ಟು 11 ಸ್ಥಾನಗಳು ಖಾಲಿಯಾಗಿತ್ತು. ಅದರಲ್ಲಿ ಸಂಖ್ಯಾಬಲವನ್ನು ಆಧರಿಸಿ ಎಷ್ಟು ಜನ MLAಗಳಿರ್ತಾರೋ ಆ ಲೆಕ್ಕದ ಮೇಲೆ ಕಾಂಗ್ರೆಸ್ಗೆ 7 ಸ್ಥಾನ, ಬಿಜೆಪಿಗೆ 3 ಸ್ಥಾನ ಹಾಗೂ JDSಗೆ 1 ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ 20 ಶಾಸಕರಿಗೆ 1 MLC ಸ್ಥಾನ ಅನ್ನುವಂಥ ಲೆಕ್ಕ. ಆ ಲೆಕ್ಕದಲ್ಲಿ ಬಿಜೆಪಿ ಹತ್ರ 66 ಶಾಸಕರಿದ್ದಾರೆ. ಹೀಗಾಗಿ ಸಹಜವಾಗಿ ಅವರಿಗೆ 3 MLC ಸ್ಥಾನ ಸಿಗ್ತಾ ಇದೆ. JDSಗೆ 1 ಆರಾಮಾಗಿ ಸಿಗುತ್ತೆ. ಕಾಂಗ್ರೆಸ್ ಒಟ್ಟು 7 ಸ್ಥಾನಗಳನ್ನ ಪಡಿತಾ ಇದೆ ಅನ್ನುವಂಥದ್ದು. ಬಿಜೆಪಿಯಿಂದ 3 ಸ್ಥಾನಗಳಿಗೆ ಯಾರ್ಯಾರು ಅಂತ ಹೇಳೋದಷ್ಟೇ ಅಲ್ಲ, ಆ ಆಯ್ಕೆಗೆ ಕಾರಣ ಯಾರು, ಯಾರ ಕಾರಣದಿಂದಾಗಿ ಅವರಿಗೆ ಈ ಸ್ಥಾನಮಾನ ಸಿಕ್ತು, ಅವರ ಬೆನ್ನ ಹಿಂದೆ ನಿಂತ ಗಾಡ್ ಫಾದರ್ ಯಾರು, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. CT ರವಿ ಅವರ ಹೆಸರಿತ್ತು, ನಳಿನ್ ಕುಮಾರ್ ಕಟೀಲ್ ಅವರ ಹೆಸರಿತ್ತು, ಹಾಗೆ ಮಾಳವಿಕಾ ಅವಿನಾಶ್ ಅವರು ಪ್ರಯತ್ನ ಮಾಡಿದ್ರು, ಮಾಧುಸ್ವಾಮಿ ಅವರ ಹೆಸರಿತ್ತು, ಗೀತಾ ವಿವೇಕಾನಂದ ಅವರ ಹೆಸರಿತ್ತು. ಹೀಗೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಇವನ್ನು ಮುನ್ರಾಜು ಗೌಡ್ರು, ರವಿಕುಮಾರ್ ABVPಯಿಂದ ಬಂದಂತವರು, ಅವರೀಗ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ಮುಖ್ಯ ಸಚೇತಕರಾಗಿದ್ದಾರೆ. ಅಂದ್ರೆ ಚೀಫ್ ವಿಪ್, ಶಾಸಕರನ್ನೆಲ್ಲರನ್ನು ಕೂಡ ನಿರ್ವಹಣೆ ಮಾಡುವ ಜವಾಬ್ದಾರಿ ಅವ್ರದ್ದು. ಹಾಗಾಗಿ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒತ್ತಾಯ ಇತ್ತು. ಸಹಜವಾಗಿ ಅವರ ಸೀನಿಯಾರಿಟಿ ಹಾಗೂ ಪಕ್ಷದಲ್ಲಿ, ಸಂಘದಲ್ಲಿ ಅವರಿಗೊಂದು ಐಡೆಂಟಿಟಿ ಇದೆ. ಹೀಗಾಗಿ ಅವ್ರನ್ನ ಕಂಟಿನ್ಯೂ ಮಾಡಬಹುದು ಅನ್ನುವ ಚರ್ಚೆ ಇತ್ತು. ಅದರ ಜೊತೆಗೆ ನಾಗರಾಜ್ ಅಂತ ಯಾರು ಅಂದ್ರೆ, ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಏನಾಯ್ತು, ಕಳೆದ 1 ವರ್ಷದ ಹಿಂದೆ ಎಲೆಕ್ಷನ್ ನಡೆದಾಗ, ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ಬಸವರಾಜ್ ಹೊರಟ್ಟಿ ಅವರು ಬಿಜೆಪಿಗೆ ಬಂದು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆದ್ರು. ಇದೇ ಬಸವರಾಜ್ ಹೊರಟ್ಟಿ ಅವರು JDS ಇಂದ ಕ್ಯಾಂಡಿಡೇಟ್ ಆಗಿದ್ದಾಗ ನಾಗರಾಜ್ ಅವರು ಬಿಜೆಪಿ ಕ್ಯಾಂಡಿಡೇಟ್. ಯಾವಾಗ ಹೊರಟ್ಟಿ ಅವರು ಬಿಜೆಪಿಗೆ ಬಂದ್ರು, ಹೊರಟ್ಟಿ ಅವರಿಗೆ ಟಿಕೆಟ್ ಸಿಕ್ತು, ನಾಗರಾಜ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ ಅವರು ಪಕ್ಷ ನಿಷ್ಠೆ ಬಿಡ್ಲಿಲ್ಲ, ಬಂಡಾಯ ಹೇಳಲಿಲ್ಲ. ಹೀಗಾಗಿ ಅವರ ಪಕ್ಷ ನಿಷ್ಠೆಗೆ ಒಂದು ಗೌರವ ಅಂತ ಹೇಳಿ ಈಗ MLC ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ನಾಗರಾಜ್ ಅವರಿಗೆ MLC ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಅಂತಿಮ ನಿರ್ಣಯವನ್ನ ಕೈಗೊಂಡಿದೆ ಅನ್ನುವಂಥದ್ದು. ಹಾಗೆ ನಾ ಹೇಳಿದೆ ರವಿಕುಮಾರ್ ಅವರಿಗೂ ಕೂಡ ಒಂದ್ ಕಡೆ ಸಂಘ ಪರಿವಾರ, ಇನ್ನೊಂದ್ ಕಡೆ ಯಡಿಯೂರಪ್ಪನವರು ಕೂಡ, ಒಂದ್ ರೀತಿ ಯಡಿಯೂರಪ್ಪನವರ ಬ್ಲೂ ಐಡ್ ಬಾಯ್ ರವಿಕುಮಾರ್. ಹೀಗಾಗಿ ಎರಡೂ ಕಡೆಯಿಂದಲೂ ಕೂಡ ಅವರಿಗೆ ವಿರೋಧ ಇರಲಿಲ್ಲ, ಎಲ್ಲರೂ ಒಪ್ಪುವಂತ ಮನುಷ್ಯ ಅನ್ನುವ ಹಿನ್ನೆಲೆಯಲ್ಲೇ ರವಿಕುಮಾರ್ ಅವರಿಗೂ ಕೂಡ MLC ಮಾಡಲಿಕ್ಕೆ ಪಕ್ಷ ತೀರ್ಮಾನ ಮಾಡಿದೆ. ಹೈಕಮಾಂಡ್ ಅಧಿಕೃತ ಮುದ್ರೆಯನ್ನ ಒತ್ತಿದೆ ಅನ್ನುವಂಥದ್ದು. ಇನ್ನು 3ನೇ ಹೆಸರಿದೆಯಲ್ಲ, ಇದು ಸರ್ಪ್ರೈಸಿಂಗ್, ಇದು ಬಹಳ ಅಚ್ಚರಿ. ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಯಾರು? ಸುಮಲತಾ ಅಂಬರೀಶ್ ಅವರು ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯ ಆಗ್ತಾ ಇದ್ದಾರೆ, MLC ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅವರು ಕಂಟ್ರೋಲ್ ಸ್ಟುಡಿಯೋಗೆ ಬಂದಾಗ ಹೇಳಿದ್ರು, ಇಲ್ಲ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ನೋಡಿ, ನಿಮಗೆ ಗೊತ್ತಿರಲಿ, ಟಿಪಿಕಲ್ ಪೊಲಿಟಿಷಿಯನ್ಸ್ ಯಾವಾಗ್ಲೂ ಕೂಡ, ರಾಜಕಾರಣಿಗಳು ಏನ್ ಹೇಳ್ತಾರೋ ಅದನ್ನ ಮಾಡಲ್ಲ, ಏನು ಮಾಡ್ತಾರೋ ಅದನ್ನ ಹೇಳಲ್ಲ. ಏನ್ ಆಗ್ತಾ ಇರುತ್ತಲ್ಲ ತೆರೆ ಹಿಂದೆ, ಅದಕ್ಕೆ ವಿರುದ್ಧವಾದ ಹೇಳಿಕೆಯನ್ನೇ ಕೊಡೋದು. ಇದು ಸುಮಲತಾ ಅಂಬರೀಶ್ ಅವರು ಈಗ ಟಿಪಿಕಲ್ ಪೊಲಿಟಿಷಿಯನ್ ಆಗಿದ್ದಾರೆ. ನೀವು ಕಳೆದ MP ಚುನಾವಣೆ ಸಂದರ್ಭದಲ್ಲೇ ನೋಡಿದ್ರಿ, ಈಗ ಆಗಿದೆಯಲ್ಲ MP ಎಲೆಕ್ಷನ್ ರಿಸಲ್ಟ್ಗೆ ನಾವು ಕಾಯ್ತಾ ಇದೀವಲ್ಲ. ಅವ್ರು ಏನಂತ ಬಂದ್ರು, ನಾನೇ ಕ್ಯಾಂಡಿಡೇಟ್ ಆಗೋದು ಅಂತೇಳಿ ಬಂದ್ರು. 100 ಸತಿ ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ, ಕಡೆಗೆ ಕ್ಷೇತ್ರವನ್ನ ಸೈಲೆಂಟ್ ಆಗಿ ಬಿಟ್ಕೊಟ್ರು. ಆ ತ್ಯಾಗಕ್ಕೆ ಈಗ ಬಿಜೆಪಿ ಮನ್ನಣೆಯನ್ನು ನೀಡಿದೆ. ಅದಕ್ಕೆ ಸುಮಲತಾ ಅವ್ರು ಮೊನ್ನೆ ಹೇಳಿದ್ದು, ಇಲ್ಲ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಬಟ್ ಅವರಿಗೆ MLC ಸ್ಥಾನ ಸಿಗುತ್ತೆ ಅನ್ನೋದು ಗೊತ್ತಿತ್ತು, ಚೆನ್ನಾಗಿಯೇ ಗೊತ್ತಿತ್ತು. ಅದೇ ಕಾರಣಕ್ಕಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟದ್ದಾಗಿತ್ತು. ಪಕ್ಷದ ಹೈಕಮಾಂಡ್, ಬಹಳ ಮುಖ್ಯವಾಗಿ ಸುಮಲತಾ ಅಂಬರೀಶ್ ಅವರು ಇವತ್ತು MLC ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಿಜೆಪಿ ಹೈಕಮಾಂಡ್. ಇದು ನೇರವಾಗಿ ಬಿಜೆಪಿ ಹೈಕಮಾಂಡೇ ತೆಗೆದುಕೊಂಡಂತ ನಿರ್ಣಯ. ಬಿಜೆಪಿ ಹೈಕಮಾಂಡ್ನ ನಿರ್ಣಯದಂತೆ ಸುಮಲತಾ ಅಂಬರೀಶ್ ಅವ್ರನ್ನ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ ಹಾಗೂ ಸಂಘದವರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಶ್ ಬಿಜೆಪಿಯಿಂದ MLC ಆಗ್ತಾ ಇದ್ದಾರೆ. ಹೀಗೆ 3 ಸ್ಥಾನಗಳಿಗೆ, ಬಿಜೆಪಿಯ 3 ಸ್ಥಾನಗಳಿಗೆ, 1 ಸುಮಲತಾ ಅಂಬರೀಶ್, 2ನೇದು ನಾಗರಾಜ್, 3ನೇದು ಟೈಗರ್ ರವಿಕುಮಾರ್, ABVPಯ
ಹಿನ್ನೆಲೆ ಇರುವಂತವರು, ಸಂಘ ಪರಿವಾರದ ಹಿನ್ನೆಲೆ ಇದೆ, ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ, ಒಳ್ಳೆಯ ವಾಗ್ಮಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಮುಖ್ಯ ಸಚೇತಕರಾಗಿದ್ದಾರೆ, ಪ್ರತಿಪಕ್ಷದ ಮುಖ್ಯ ಸಚೇತಕರು. ಹೀಗಾಗಿ ಅವ್ರನ್ನ ಕಂಟಿನ್ಯೂ ಮಾಡುವಂತ ತೀರ್ಮಾನವನ್ನ ಬಿಜೆಪಿ ತೆಗೆದುಕೊಂಡಿದೆ. ಈ 3 ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಇವ್ರು 3 ಅಲ್ಲದೆ ಬೇರೆ ಇನ್ಯಾರನ್ನಾದ್ರೂ MLC ಮಾಡಬಹುದಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ಹಾಗಿದ್ರೆ ಯಾರು MLC ಆಗ್ಬೇಕಿತ್ತು ನಿಮ್ ಪ್ರಕಾರ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.